ದುಃಖದಿಂದ ಹೊರಬರಲು ಸಿದ್ಧರಾಗಿ ನಡೆಯಬೇಕು. ಮತ್ತು ಅಷ್ಟೇ ಅಲ್ಲದೆ ಮಾನವರಾದಂಥ ನಾವು ಹತಾಶರಾಗತಕ್ಕಂಥದ್ದು ತುಂಬ ಬೇಗ. ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀವಿ, ಅದೇನೋ ಆಗಿಲ್ಲ ಅಂತೇಳಿ ಆದರೆ ತಲೆ ಮೇಲೆ ದೊಡ್ಡದಾಗಿ ಹತಾಶ ಭಾವದಿಂದ ಕೈಯನ್ನು ಹೊತ್ತುಕೊಂಡು ಕುಳಿತು ಬಿಡ್ತೇವೆ. ಆನಂತರದಲ್ಲಿ ಆರೋಗ್ಯದಲ್ಲಿ ಏನೋ ಒಂದು ಸಮಸ್ಯೆ ಬಂತು ಅಂತ ಹೇಳಿ ಆದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಇದ್ದಂಥ ಸಮಯದಲ್ಲಿ ಹತಾಶೆಗೆ ಹೋಗ್ಬಿಡ್ತೇವೆ. ಇನ್ನು ಜೀವನವೇ ಇಲ್ಲ, ಏನೇನೋ ಇಲ್ಲದ ರೀತಿಯಾದಂತಹ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಹೊರಬರಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅಂತ ಹೇಳುವಂಥ ರೀತಿಯಲ್ಲಿ ಹತಾಶೆಗೆ ನಾವು ಹೋಗ್ಬಿಡ್ತೇವೆ. ಆದರೆ ಪರಮಾತ್ಮನು ಹೇಳಿದ ಹಾಗೆ ನಾಳಿನ ಚಿಂತೆಯನ್ನು ತನಗೆ ಬಿಡು, ಇವತ್ತಿನದನ್ನು ನೀನು ನೋಡ್ಕೊ, ಇಂದಿನದ್ರ ಬಗ್ಗೆ ಮಾತ್ರ ಚಿಂತಿಸು ಅಂತ ಹೇಳೋದು 1000ಕ್ಕೆ 1000 ಪಟ್ಟು ಸತ್ಯವಾಗಿರತಕ್ಕಂಥದ್ದು. ಹಾಗಾಗಿ ನಾವು ತುಂಬ ಮುಂದಿನದನ್ನು ವಿಚಾರವನ್ನು ಮಾಡುತ್ತಾ ಹತಾಶೆಗೆ ಹೋಗ್ಬಿಡ್ತೇವೆ. ಆ ರೀತಿಯಾದಂತಹದ್ದಾಗಬಾರದು ಅಂತೇಳಿ ಆದಲ್ಲಿ ನಾವು ತಕ್ಷಣದ ನಿರ್ಧಾರವನ್ನು ತಕ್ಷಣಕ್ಕೆ ತೆಗೆದುಕೊಂಡು ಆಗ್ತಕ್ಕಂಥ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಯಾವ ರೀತಿಯಾದಂಥ ಸೂಕ್ತ ಅಂತ ಹೇಳೋದನ್ನು ತಕ್ಷಣಕ್ಕೆ ನಿರ್ಧಾರವನ್ನು ತೆಗೆದುಕೊಂಡು ಒಳಿತಿನ ಕಡೆಗೆ ನಾವು ಹೆಜ್ಜೆಯನ್ನು ಇಡ್ತಾ ಹೋದರೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಎದುರಿಸಬಹುದು. ಒಂದು ಉದಾಹರಣೆಗೆ ಹೇಳಬೇಕು ಆದರೆ ಒಂದು ಅಲರ್ಜಿ ಸಮಸ್ಯೆ ಬಂತು ಹೇಳಿ ಆದರೆ ಹಿಂಡಿ ಹಿಪ್ಪೆಯನ್ನು ಮಾಡಿ ದೇಹವನ್ನು ನರಳಿ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಅದರಿಂದ ಹೊರಗೆ ಬರುವವರು ತುಂಬ ಕಡಿಮೆ ಆಗ್ತದೆ. ಆದರೆ ಹೊರಗಡೆ ಬರುವಾಗ ಎಲ್ಲಾದರೂ ಹೃದಯ ವೀಕ್ನೆಸ್ಸು ಇತ್ಯಾದಿ ಆದಂಥದ್ದನ್ನು ಉಂಟು ಮಾಡಿತು ಅಂತ ಹೇಳಿ ಆದರೆ ಮತ್ತಿಷ್ಟು ಆತ ಜರ್ಜರಿತನಾಗಿ ಹೋಗ್ಬಿಡ್ತಾನೆ. ಅಂತಹ ಒಂದು ಸಮಸ್ಯೆ ಹೇಳ್ತಕ್ಕಂಥದ್ದು ಎಷ್ಟೋ ಜನ ಅಂದ್ಕೊಳ್ತಾರೆ ಇದೇನಪ್ಪ ಬಂತು ಹೋಗತ್ತೆ ಅಂತ. ಆದರೆ ಹಾಗೆ ಇರೋದಿಲ್ಲ. ಒಂದು ವ್ಯಕ್ತಿಗೆ ಅಲರ್ಜಿಕಲ್ ಸಮಸ್ಯೆ ಇರತಕ್ಕಂಥದ್ದು ಉಂಟಾಯಿತು ಅಂತೇಳಿ ಆದರೆ ನಾವು ಏನೇ ಒಂದು ಪ್ರಯತ್ನಗಳನ್ನು ಮಾಡಿದರೂ ಕೂಡ 19 ವರ್ಷದ ತನಕ ಅವನ ಶರೀರದ ಮೇಲೆ ಅದರ ಬಾಧನೆ ಇರ್ತದೆ. ಮತ್ತು ಅಷ್ಟೇ ಅಲ್ಲದೆ ಅದರಿಂದಾಗಿ ಏನಾದರೂ ಒಂದು ದುಷ್ಪರಿಣಾಮತೆಗಳು ಉಂಟಾಯಿತು ಅಂತೇಳಿ ಆದರೆ ಮತ್ತೆ ಮುಂದೆ ಹೊರ್ಕೊಂಡು 17 ವರ್ಷಗಳ ತನಕ ಹೇಳ್ಕೊಂಡು ಹೋಗ್ತದೆ. ಅಲ್ಲಿಯ ತನಕ ಆ ವ್ಯಕ್ತಿಯ ಕತೆ ಗೋವಿಂದ. ಆದರೆ ನಾವು ಆ ಥರದ ಸಮಸ್ಯೆ ಬಂದಂಥ ಸಮಯದಲ್ಲಿ ಇಂದು ಕಡಿಮೆ ಆಗಿಲ್ಲ, ನಾಳೆ ಕಡಿಮೆ ಆಗಿಲ್ಲ ಅಂತ ಹೇಳಿ ಬೆಟ್ ಮಾಡಿ ಅಥವಾ ಇನ್ನೇನೋ ಒಂದು ವಿಚಾರವನ್ನು ತಲೆ ಹಾಕ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಸೂಕ್ತವಾದಂತಹ ರೀತಿಯಾದಂತಹ ಶಕ್ತಿಯನ್ನು ತೆಗೆದುಕೊಂಡು ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗಡೆ ಬರಲಿಕ್ಕೆ ಏನೆಲ್ಲ ನಮ್ಮ ಒಂದು ಪ್ರಯತ್ನವನ್ನು ಹಾಕಬೇಕು. ಹಾಕಿದರೆ ನಾವು ಅದರಲ್ಲಿ ಕೂಡ ಹೊರಗಡೆ ಬರಬಹುದು. ಮತ್ತು ಅಷ್ಟೇ ಅಲ್ಲದೆ ನಾವು ಸಮರ್ಥರಾಗಿ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸಬಹುದಾಗುತ್ತೆ. ಹಾಗಾಗಿ ಅಂಜಿ ಅಥವಾ ಹೊರಗನ್ನು ಅಂಟಿಸಿಕೊಳ್ಳೋಕ್ಕಿಂತ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೆ ಒಳಿತಾಗುತ್ತೋ ಆ ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಂಡು ಮುನ್ನಡೆಯೋಣ ಬನ್ನಿ.